ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ 12,000 ರೂಪಾಯಿ ಕಂತಿನ ಹಣ ಬಗ್ಗೆ ಅಂದ್ರೆ ಬಾಕಿ ಹಣ 4,000 ರೂಪಾಯಿಗ ಜಮೆ ಆಗಲು ಶುರುವಾಗಿದೆ. ಇದರ ಬಗ್ಗೆನೂ ಕೂಡ ಸಿಹಿ ಸುದ್ದಿ. ಅದೇ ತರ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಹೊಸ ನಿಯಮದ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಾ ಇದ್ದೇವೆ. ಸೊ ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ಸಿಹಿ ಸುದ್ದಿ. ಇಂದಿರಾ ಕಿಟ್ ವಿತರಣೆ ಯಾವಾಗಲಿಂದ ಅಧಿಕೃತವಾಗಿ ದಿನಾಂಕ ಕೂಡ ಬಂದಿದೆ ವೀಕ್ಷಕರೇ. ಅದೇ ತರ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಹಾಗೆ ಎಲ್ಲರಿಗೂ ಕೂಡ ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕಂದ್ರೆ ಪಡಿತರ ಪಡೆಯುವಾಗಲೂ ಕೂಡ ಹೊಸ ನಿಯಮ ಇನ್ಮುಂದೆ ಜಾರಿಗೆ ಬರಲಿದೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಇನ್ಮುಂದೆ 5 ಗ್ಯಾರಂಟಿ ಅಲ್ಲ 6 ಗ್ಯಾರಂಟಿ ಅಂತ ಈಗಾಗಲೇ ಒಂದು ವಿಡಿಯೋ ಕೂಡ ನಾವು ನಿಮಗೆ ಹೇಳಿದ್ವಿ. ಅದೇ ತರ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, ಈಗ 7ನೇ ಗ್ಯಾರಂಟಿ ಕೂಡ ಡಿ ಕೆ ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಮತ್ತೊಂದು 7ನೇ ಗ್ಯಾರಂಟಿ ಕೂಡ ಜಾರಿಗೆ ಬರ್ತಾ ಇದೆ. 7ನೇ ಗ್ಯಾರಂಟಿ ಆದ್ರೂ ಏನು, 1,000 ಜನ ಕಂಪ್ಲೀಟ್ ಆದ ಹಿನ್ನೆಲೆ ಇನ್ಮುಂದೆ 5 ಗ್ಯಾರಂಟಿಗಳಲ್ಲ 6 ಗ್ಯಾರಂಟಿ ಅಲ್ಲ 7 ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋರಿಗೆ ಇನ್ ಮುಂದೆ ಫ್ರೀ ಆಗಿ ಟಿಕೆಟ್ ಬೇಕಂದ್ರೆ, ಉಚಿತವಾಗಿ ಪ್ರಯಾಣ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಡೆಯಲ್ಲ ವೀಕ್ಷಕರೇ. ಸ್ಮಾರ್ಟ್ ಕಾರ್ಡ್ ಕಡ್ಡಾಯ. ಹಾಗಾದ್ರೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗಿಂದ ಪ್ರಾರಂಭವಾಗುತ್ತೆ, ಇದಕ್ಕೆ ಹಣ ಕೊಡಬೇಕಾ ಬೇಡವಾ, ಇದರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ಬಂದಿರೋ ಅಧಿಕೃತ ಮಾಹಿತಿ ವೀಕ್ಷಕರೇ. ನೀವು ಕೂಡ ಮಹಿಳೆಯರಾಗಿದ್ದು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಬೇಕಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ. ಇನ್ನು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ 25,000 ರೂಪಾಯಿವರೆಗೂ ಹಣವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇದು ಯಾವ ಒಂದು ಅಕೌಂಟ್ ಇದ್ದವರಿಗೆ 25,000 ರೂಪಾಯಿ ಹಣ ನೇರವಾಗಿ ಜಮೆ ಮಾಡ್ತಾ ಇದ್ದಾರೆ. ಇದು ಪರಿಹಾರ ಹಣ ಅಂತ RBI ದವರು ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ RBI 25,000 ರೂಪಾಯಿ ಪರಿಹಾರ ಹಣ ಕೊಡ್ತಾ ಇರೋದಾದ್ರೂ ಏಕೆ, ಇದರ ಬಗ್ಗೆನೂ ಕೂಡ ನೋಡೋಣ. ನೀವು ಕೂಡ ಸಂತ್ರಸ್ತರಾಗಿದ್ರೆ ನಿಮಗೂ ಕೂಡ ಹಣ ಸಿಗಬಹುದು. ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ. ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ. ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ. ಬೇಗನೆ ಒಂದು ಗುಡ್ ನ್ಯೂಸ್ ಗೋಸ್ಕರ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ವೀಕ್ಷಕರೇ, ನಿಮಗೂ ಕೂಡ 25 ಹಾಗೂ 26 4,000 ರೂಪಾಯಿ 2 ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಹೌದು, ಗೃಹಲಕ್ಷ್ಮಿಯರಿಗೆ ಈಗಾಗಲೇ 48,000 ರೂಪಾಯಿ ಹಣ ಜಮೆ ಮಾಡಲಾಗಿತ್ತು. ಈಗ ಮತ್ತೆ 4,000 ರೂಪಾಯಿ ಹಣ ಜಮೆ ಪ್ರಕ್ರಿಯೆ ಶುರುವಾಗಿದ್ದು, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗೋ ಮೆಸೇಜ್ಗಳು ಕೂಡ ಬರ್ತಾ ಇದ್ದಾವೆ, ನಮಗೆ ಕಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ 2,000 ರೂಪಾಯಿ ಜಮೆ ಆಗಿದೆ ಅಂತ. ದಯವಿಟ್ಟು ಗುಡ್ ನ್ಯೂಸ್ಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಕರ್ನಾಟಕ ರಾಜ್ಯದಂತ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗೋ ಶುರುವಾಗಿದೆ. ಅಂದ್ರೆ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿರುವ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳದ್ದು 2 ಕಂತು ಹಣ ಅಂದ್ರೆ 25 ಹಾಗೂ 26ನೇ ಕಂತು ಅಂದ್ರೆ 48,000 ರೂಪಾಯಿ ಇಲ್ಲಿವರೆಗೂ ಟೋಟಲ್ ಆಗಿ ಜಮೆ ಮಾಡಲಾಗಿತ್ತು. ಈಗ 50,000 ಮತ್ತು 52,000 ಅಂದ್ರೆ ಟೋಟಲ್ ಆಗಿ 52,000 ರೂಪಾಯಿ ಜಮೆ ಮಾಡಿದಂತ ಆಗ್ತಾ ಇದೆ. ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ಬೇಗನೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಮಾಡಿಸಿ. ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯೋ ಚೆಕ್ ಮಾಡ್ಕೊಳ್ಳಿ. ಇನ್ನು 3ನೇದಾಗಿ NPCI ಮ್ಯಾಪಿಂಗ್ ಆಗಿದೆಯೋ ಚೆಕ್ ಮಾಡ್ಕೊಳ್ಳಿ. 4ನೇದಾಗಿ ನೀವೇನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಇನ್ನು ಮುಖ್ಯವಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿ BPL ಕಾರ್ಡ್ ಪಡೆದುಕೊಂಡು ನಂತರ ರದ್ದಾಗಿದ್ರೆ ಅಂತ ಒಂದು ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣವು ಕೂಡ ಬಂದಾಗುತ್ತೆ. ಎದಕ್ಕಂದ್ರೆ ಗೃಹಲಕ್ಷ್ಮಿ ರೇಷನ್ ಕಾರ್ಡ್ ಆಧಾರದ ಮೇಲೆ ಜಮೆ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿ ಕೊಟ್ಟಿದ್ರು. ಈಗಾಗಲೇ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಮತ್ತೆ ಇನ್ನೊಂದು ಹೇಳೋದಾದ್ರೆ ಬಾಕಿ ಒಟ್ಟು 12,000 ರೂಪಾಯಿ ಇದೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಯೋಜನೆ ಶುರುವಾಗಿ ಜನವರಿ ತಿಂಗಳವರೆಗೂ 30 ತಿಂಗಳಾಗುತ್ತೆ. ಅಂದ್ರೆ 30 ಕಂತು ಹಣ ಕೊಡಬೇಕು ರಾಜ್ಯ ಸರ್ಕಾರ. 24 ಕಂತು ಕೊಟ್ಟಿದ್ರಿ, ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಬಿಡುಗಡೆ ಆಗಿದೆ ಅಂದ್ರೆ 26 ಕಂತಾಯ್ತು. ಅದೇ ತರ ಇನ್ನು 4 ಕಂತು ಅಂದ್ರೆ 27, 28, 29, 30 4 ಕಂತು ಅಂದ್ರೆ ಇನ್ನು 8,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ತಿಂಗಳದ್ದು ಇನ್ನೂ ಕೂಡ ಬಾಕಿ ಇದೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಆ ಬಾಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ ಮುಂದಿನ ಬರೋ ವಿಡಿಯೋದಲ್ಲಿ. ಬಜೆಟ್ ಕೂಡ ಬರುತ್ತೆ, ಆ ಬಜೆಟ್ ನಲ್ಲಿ ಏನಾದರೂ ಅಪ್ಡೇಟ್ ಬರಬಹುದು. ಇನ್ನು ಜೀವಿತ ಪ್ರಮಾಣ ಪತ್ರ ಕೂಡ ಕೊಡೋದು ಕಡ್ಡಾಯ ಮಾಡಲಾಗ್ತಾ ಇದೆ. ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಹೀಗಾಗಿ ಇನ್ಮುಂದೆ ಸತ್ತವರ ಅಕೌಂಟ್ಗೆ ಹಣ ಹೋಗಲ್ಲ. ಹೊಸ ನಿಯಮದ ಪ್ರಕಾರ ಪ್ರತಿ ವರ್ಷ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಜೀವಿತ ಪ್ರಮಾಣ ಪತ್ರ ಪ್ರತಿ ವರ್ಷ ಒಮ್ಮೆ ಬಾರಿ ಕೊಡಬೇಕು. ಹಾಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ರಿನಿವಲ್ ಆಗುತ್ತೆ, ಇಲ್ಲವಾದಲ್ಲಿ ರಿನಿವಲ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಅಧಿಕೃತ ಅಪ್ಡೇಟ್ ರಾಜ್ಯ ಸರ್ಕಾರದಿಂದ ಬಂದ ಮೇಲೆ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಇನ್ನು 2ನೇದಾಗಿ ಎಲ್ಲಾ BPL ಕಾರ್ಡ್ ಇದ್ದವರಿಗೂ ಕೂಡ
ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು. ಮೊದಲಿಗೆ ಇಂದಿರಾ ಕಿಟ್ ವಿತರಣೆ ಯಾವಾಗ? ತುಂಬಾ ಜನ ಒಂದು ಪ್ರಶ್ನೆ ಮಾಡ್ತಾ ಇದ್ರು, ಅಡುಗೆ ಎಣ್ಣೆ ಯಾವಾಗ ಕೊಡ್ತಾರೆ, ಉಪ್ಪು ಸಕ್ಕರೆ ತೊಗರಿ ಬೇಳೆ ಯಾವಾಗ ಕೊಡ್ತಾರೆ ಅಂತ. ಅಂತವರಿಗೆ ಸಿಹಿ ಸುದ್ದಿ, ಮಾರ್ಚ್ ಮೊದಲ ವಾರದಿಂದಲೇ ಶುರುವಾಗುತ್ತೆ ಇಂದಿರಾ ಕಿಟ್ ವಿತರಣೆ. ಇದು ನಾವು ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರದಿಂದ ಬಂದಿರೋ ಅಧಿಕೃತ ಮಾಹಿತಿ ಅಂತ ಹೇಳ್ಬಹುದು. ಆಹಾರ ಸಚಿವರು KH ಮುನಿಯಪ್ಪ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಈಗ ಇಂದಿರಾ ಕಿಟ್ ವಿತರಣೆ ಮಾತ್ರ ಬಾಕಿ. ಫೆಬ್ರವರಿ ಕೊನೆ ವಾರದಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಿಂದಲೇ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳು ಕೂಡ ಇರಲಿದೆ. ಇದಕ್ಕೆ ಪೌಷ್ಟಿಕ ಆಹಾರ ಅಂದ್ರೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತಾನೂ ಕೂಡ ಹೆಸರಿಡಲಾಗಿದೆ ಅಂತ ಹೇಳ್ಬಹುದು. ವೀಕ್ಷಕರೇ, ಮೊದಲಿಗೆ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ನಂತರ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ವಿತರಣೆ ಮಾಡ್ತೀವಿ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಮುಖ್ಯವಾದ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇನ್ಮುಂದೆ ಎಲ್ಲ ಒಂದು BPL ಪಡಿತರ ಚೀಟಿದಾರರಿಗೂ ಕೂಡ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಅನ್ನ ಸುವಿಧಾ ಯೋಜನೆ ಮೂಲಕ ಮನೆ ಬಾಗಿಲಿಗೆ ಪಡಿತರವನ್ನ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಇದರ ಅರ್ಥ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾರಾದರೂ 75 ವರ್ಷ ಮೇಲ್ಪಟ್ಟವರಿದ್ರೆ ಅಂತವರ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆಯನ್ನ ವಿತರಣೆ ಮಾಡಲಾಗುತ್ತೆ. ನೀವು ಇದಕ್ಕೆ ಒಂದು ಮಾರಿ ನಿಮ್ಮ ಒಂದು ಪಡಿತರ ಅಂಗಡಿಗೆ ಹೋಗಿ ಇದಕ್ಕೆ ಅರ್ಜಿಯನ್ನ ಹಾಕಬೇಕು. ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪಡಿತರವನ್ನ ತಲುಪಿಸಲಾಗುತ್ತೆ. ಇನ್ನು ತುಂಬಾ ಜನರ BPL ಕಾರ್ಡು ರದ್ದಾಗಿತ್ತು. ಅಂತವರಿಗೆ ಈಗ APL ಕಾರ್ಡ್ ವಿತರಣೆ ಮಾಡಲಾಗಿತ್ತು. BPL ಕಾರ್ಡ್ ಅಲ್ಲಿ ಪರಿಷ್ಕರಣೆ ಕೂಡ ಮಾಡಲು ಸರ್ಕಾರ ಮುಂದಾಗಿದೆ. ಇನ್ಕಮ್ ಲಿಮಿಟ್ ಜಾಸ್ತಿ ಮಾಡಬಹುದು. ಎರಡನೇದಾಗಿ ಮಕ್ಕಳ ಆದಾಯ ತೆರಿಗೆ ಪಾವತಿ ಮತ್ತು ತಂದೆ ತಾಯಿಗೆ BPL ಕಾರ್ಡ್ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಕುಟುಂಬದಲ್ಲಿ ಮಕ್ಕಳು ಬೇರೆ ಕಡೆ ಕೆಲಸ ಮಾಡಿಕೊಂಡು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ತಂದೆ ತಾಯಿಗೆ BPL ಕಾರ್ಡ್ ಕೊಡಬಹುದು. ಇದರ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಬನ್ನಿ ಈಗ 6ನೇ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಈಗ 1,000 ದಿನ ಪೂರೈಕೆ ಆಗ್ತಾ ಇದೆ. 1,000 ದಿನದ ಸಂಭ್ರಮದಲ್ಲಿ 6ನೇ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ. ವೀಕ್ಷಕರೇ, 6ನೇ ಗ್ಯಾರಂಟಿ ನಿಮಗೆಲ್ಲ ಗೊತ್ತಿರಬಹುದು, ಭೂ ಗ್ಯಾರಂಟಿ ಅಂದ್ರೆ ಭೂಮಿ ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ 7ನೇ ಗ್ಯಾರಂಟಿ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಮೊದಲಿಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಸರ್ಕಾರ ಈಗ ಮತ್ತೊಂದು ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಪ್ರಯೋಜನವನ್ನ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗ, ಚಿಕ್ಕಮಗಳೂರು, ಶಿವಮೊಗ್ಗ, ಧಾರವಾಡ, ಕೊಪ್ಪಳ ಜಿಲ್ಲೆಗಳ ಫಲಾನುಭವಿಗಳು ಈಗಾಗಲೇ ಪಡೆದಿದ್ದಾರೆ. ಅಂದ್ರೆ ಹಾವೇರಿಯಲ್ಲಿ ಏರ್ಪಡಿಸಲಾಗಿದ್ದ ಸರ್ಕಾರದ ಸಾಧನಾ ಸಮಾವೇಶ ಮತ್ತು ಭೂ ಗ್ಯಾರಂಟಿ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಫಲಾನುಭವಿಗಳ ಡಿಜಿಟಲ್ ಹಕ್ಕುಪತ್ರಗಳನ್ನ ವಿತರಣೆಯನ್ನ ಮಾಡಿದ್ದಾರೆ. ಭೂಮಿಯ ಹಕ್ಕುಪತ್ರ ಇಲ್ಲದ ಲಕ್ಷಾಂತರ ಜನರಿಗೆ ನಾವು ಹಕ್ಕುಪತ್ರ, ಪಟ್ಟ ದಾಖಲೆ ಜೊತೆಗೆ ಜನರಿಗೆ ಪಕ್ಕಾ ಖಾತೆ ಹಂಚಿಕೆ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳ ಹೊರತಾಗಿ ಇದು 6ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೊಂದು 7ನೇ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ವೀಕ್ಷಕರೇ, ಹೌದು, ಕೃಷ್ಣ ಯೋಜನೆ, ಮೇಕೆದಾಟು ಯೋಜನೆ, ಕಳಸಾ ಬಂಡೂರಿ ನಮ್ಮ 7ನೇ ಗ್ಯಾರಂಟಿ ಅಂತ ಹೇಳಲಾಗಿದೆ. ಹೌದು, ಪ್ರಮುಖ ನೀರಾವರಿ ಯೋಜನೆಗಳಾದ ಕೃಷ್ಣಾ ಮೇಲ್ದಂಡೆ, ಮೇಕೆದಾಟು, ಮಹದಾಯಿ, ಎತ್ತಿನಹೊಳೆಗೆ ಅನುಮತಿ ಕೊಟ್ಟ ರಾಜ್ಯ ಸರ್ಕಾರ 7ನೇ ಗ್ಯಾರಂಟಿಯಾಗಿ ಜನರಿಗೆ ನೀರಿನ ಗ್ಯಾರಂಟಿ ಅಂದ್ರೆ ಇದು 7ನೇ ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಜನರಿಗೆ ನೀರಿನ ಗ್ಯಾರಂಟಿ ಕೊಡ್ತೀವಿ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಹಾವೇರಿಯಲ್ಲಿ ಶನಿವಾರ ಆಯೋಜಿಸಿದ್ದ ಜನಸೇವೆ ಸಾರ್ಥಕ 1000 ಜನ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಕೃಷ್ಣ ಯೋಜನೆ, ಕಾವೇರಿ, ಮಹದಾಯಿ ಯೋಜನೆಗಳ ಮೂಲಕ ರೈತರ ಬದುಕು ಹಸನು ಮಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಮತ್ತೊಂದು ಕಡೆಗೆ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ, ಇದರಿಂದ ಜನರಿಗೂ ಕೂಡ ಶುದ್ಧ ಕುಡಿಯುವ ನೀರು ದೊರೆಯುವಂತೆ ಯೋಜನೆಯನ್ನ ರೂಪಿಸಲಾಗುತ್ತೆ ಅಂತ ಒಂದು ಬಂಪರ್ ಘೋಷಣೆ. ಇದು ನಮ್ಮ ಸರ್ಕಾರದ 7ನೇ ಗ್ಯಾರಂಟಿ ಅಂತ DCM DK ಶಿವಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದ ಕೆರೆ ಕಟ್ಟೆಗಳನ್ನು ಕೂಡ ತುಂಬಿಸಲಾಗುತ್ತೆ, ರೈತರ ಹೊಲಗಳನ್ನ ನೀರಿನಿಂದ ಹಸಿರಾಗಿರುವಂತೆ ನೋಡಿಕೊಳ್ಳಲಾಗುತ್ತೆ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಬನ್ನಿ ಈಗ ಮತ್ತೊಂದು ಕೊನೆಯ ಬ್ರೇಕಿಂಗ್ ನ್ಯೂಸ್, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ. ಅಂದ್ರೆ ಶಕ್ತಿ ಯೋಜನೆಗೆ ಶೀಘ್ರದಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಇನ್ಮುಂದೆ ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದು ಬಂದ್ ಆಗುತ್ತೆ. ಆಧಾರ್ ಕಾರ್ಡ್ಗೆ ಬೀಳುತ್ತೆ ಬ್ರೇಕ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಮಹಿಳೆಯರು ಇನ್ಮುಂದೆ ಹಣ ಕೊಟ್ಟು ಸಂಚಾರ ಮಾಡಬೇಕಾ? ಇಲ್ಲ ವೀಕ್ಷಕರೇ, ಎದಕ್ಕಂದ್ರೆ ಹಣ ಕೊಡೋದು ಬೇಡ, ಸರ್ಕಾರವೇ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಮಾಡುತ್ತೆ. ಹೌದು, ಮಹಿಳೆಯರ, ಸ್ತ್ರೀಯರ ಫ್ರೀ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್ ಕೂಡ ಫ್ರೀ, ಉಚಿತ ಅಂತ ಈಗಾಗಲೇ ಸಚಿವರು ಘೋಷಣೆ ಮಾಡಿದ್ದಾರೆ. 4 ನಿಗಮಗಳಲ್ಲೂ ಕೂಡ ಕಾರ್ಡ್ಗಳನ್ನ ಬಳಸಬಹುದು. ಹೌದು, ಶಕ್ತಿ ಯೋಜನೆ ಅಡಿ ಪ್ರಯಾಣಿಸುವ ಎಲ್ಲಾ ಪ್ರಯಾಣಿಕರಿಗೆ, ಮಹಿಳೆಯರಿಗೆ, ಸ್ತ್ರೀಯರಿಗೆ ಸಾರಿಗೆ ಇಲಾಖೆಯಿಂದ ಉಚಿತವಾಗಿ ಫ್ರೀಯಾಗಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಒಂದು ಘೋಷಣೆ ಮಾಡಿದ್ದಾರೆ. ಶನಿವಾರವೇ ಇದರ ಬಗ್ಗೆ ಒಂದು ಘೋಷಣೆ ಆಗಿದೆ.
ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸ್ತೀವಿ ಅಂತ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೂಡ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ಪೂರೈಸಲು ಟೆಂಡರ್ ಪ್ರಕ್ರಿಯೆ ಕೂಡ ನಡೆಸಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬಸ್ ಮತ್ತು ಮೆಟ್ರೋ ಎರಡಕ್ಕೂ ಕೂಡ ಒಂದೇ ಕಾರ್ಡ್ ಬರಬಹುದು. ಆಧಾರ್ ದುರುಪಯೋಗಕ್ಕೆ ಬೀಳುತ್ತೆ ಬ್ರೇಕ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಫ್ರೀ ಆಗಿ ಉಚಿತವಾಗಿ ಪ್ರಯಾಣ ಮಾಡೋರು ಇನ್ನೂ ಕೆಲವೇ ದಿನಗಳಲ್ಲಿ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡು ಆ ಒಂದು ಸ್ಮಾರ್ಟ್ ಕಾರ್ಡ್ ಮೂಲಕವೇ ಉಚಿತವಾಗಿ ಪ್ರಯಾಣವನ್ನ ಮಾಡಬೇಕು. ಆಧಾರ್ ಕಾರ್ಡ್ ತೋರಿಸಿದ್ರೆ ಇನ್ ಮುಂದೆ ನಡೆಯಲ್ಲ ಅಂತಾನೂ ಕೂಡ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನು 10-12 ದಿನದಲ್ಲಿ ಇದರ ಬಗ್ಗೆ ಅಧಿಕೃತ ಅಥವಾ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾಗಬಹುದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. RBI 25,000 ರೂಪಾಯಿ ಸಂತ್ರಸ್ತರಿಗೆ ಪರಿಹಾರ ಹಣ ಕೊಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹೌದು, RBI ದವರು ಈ ತರ ಒಂದು ಘೋಷಣೆ ಮಾಡೋದಕ್ಕೆ ಕಾರಣ ಆದ್ರೂ ಏನು? ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಸಿಗುತ್ತಾ 25,000 ರೂಪಾಯಿ? ಎಲ್ಲಾ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಸಿಗುತ್ತಾ 25,000 ರೂಪಾಯಿ? ಇಲ್ಲ ವೀಕ್ಷಕರೇ, ನೀವು ಕೂಡ ಏನಾದ್ರೂ ಡಿಜಿಟಲ್ ಫ್ರಾಡ್ ಆಗಿದ್ರೆ ಅಥವಾ ಆನ್ಲೈನ್ ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆನ ಹ್ಯಾಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಹಣ ಕೂಡ ಬ್ಯಾಂಕ್ ಅಕೌಂಟ್ ಮೂಲಕ ಮಾಯವಾಗಿದ್ರೆ ಅಥವಾ ಹಣದ ವಂಚನೆಯ ವಹಿವಾಟುಗಳಿಗೆ ಬಲಿಪಶುವು OTP ನೀಡಿದ್ರೂ ಸಹ ಅವರಿಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಲಾಗುವುದಿಲ್ಲ. ಸೈಬರ್ ವಂಚನೆ ಸಂತ್ರಸ್ತರಿಗೆ 25,000 ರೂಪಾಯಿ ಪರಿಹಾರ ನೀಡಲು RBI ಯೋಜನೆ ರೂಪಿಸಿದೆ. ಸಣ್ಣ ಮೌಲ್ಯದ ವಂಚನೆಯ ವಹಿವಾಟುಗಳಲ್ಲಿ ಉಂಟಾದ ನಷ್ಟಗಳಿಗೆ, ಆನ್ಲೈನ್ ವಂಚನೆಗಳ ಬಲಿಪಶುಗಳಿಗೆ 25,000 ರೂಪಾಯಿ ವರೆಗಿನ ಪರಿಹಾರ ನೀಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಚೌಕಟ್ಟನ್ನ, ಒಂದು ಹೊಸ ಯೋಜನೆಯನ್ನ ರೂಪಿಸಿದೆ ಅಂತಾನೆ ಹೇಳಲಾಗಿದೆ. ಕರಡು ಮಾರ್ಗಸೂಚಿಗಳನ್ನ ಶೀಘ್ರದಲ್ಲೇ ಹೊರಡಿಸಲಾಗುತ್ತೆ. ಬಲಿಪಶು ಮತ್ತು ಬ್ಯಾಂಕ್ ಇಬ್ರು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಇಬ್ರು ವಹಿವಾಟು ಮೌಲ್ಯದ 15% ಅನ್ನು ಭರಿಸುತ್ತಾರೆ. ಉಳಿದ ಹಣ RBI ತನ್ನ ಠೇವಣಿದಾರರಿಗೆ ಶಿಕ್ಷಣ ಮತ್ತು ಜಾಗೃತಿ ನಿಧಿಯಿಂದ ಪಾವತಿ ಕೊಡುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ತುಂಬಾ ಜನ OTP ಹೇಳೋದ್ರ ಮೂಲಕ ನಾವು ಬ್ಯಾಂಕ್ನವರು ಅಂತ ಕರೆ ಮಾಡಿ ತುಂಬಾ ಜನರು ಒಂದು OTP ನ ಪಡೆದುಕೊಂಡು ಬ್ಯಾಂಕ್ ನಿಂದ ಹಣವನ್ನ ಲೂಟಿ ಮಾಡಿರ್ತಾರೆ. ಅವರು ಬ್ಯಾಂಕ್ನವರು ಆಗಿರಲ್ಲ, ಅವರು ಆನ್ಲೈನ್ ಕಳ್ಳರಾಗಿರ್ತಾರೆ, ಫ್ರಾಡ್ ಮಾಡೋರಾಗಿರ್ತಾರೆ. ಇಂಥ ಒಂದು ಫ್ರಾಡ್ ಗಳಿಗೆ ಯಾರಾದ್ರೂ ಜನರು ಸಿಕ್ಕಾಕೊಂಡಿದ್ರೆ ಅಂತ ಅಕೌಂಟ್ ಗಳಿಗೆ ಪರಿಹಾರ ಹಣ ಅಂತ 25,000 ರೂಪಾಯಿ ಕೊಡೋದಾಗಿ RBI ದವರು ಹೇಳಿದ್ದಾರೆ. ಸಣ್ಣ ಮೌಲ್ಯದ ಡಿಜಿಟಲ್ ವಂಚನೆಗಳಿಗೆ OTP ಹಂಚಿಕೊಂಡಿದ್ರು ಕೂಡ ಬಲಿಯಾದ ಸಂತ್ರಸ್ತರು ಇದಕ್ಕೆ ಅರ್ಹರಾಗಿರ್ತಾರೆ. 25,000 ರೂಪಾಯಿ ಅಥವಾ ವಂಚನೆಯ ಮೊತ್ತದ 85% ಇವೆರಡರಲ್ಲಿ ಯಾವುದು ಕಡಿಮೆ ಅದನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.